ರಕ್ಷಣಾ ವೇದಿಕೆ ಯುವಶಕ್ತಿ ಸಂಘಟನೆಯ ವಿಜಯನಗರ ಜಿಲ್ಲಾ ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಆರ್ ವಿಜಯ್ ಕುಮಾರಣ್ಣನವರು ತಿಳಿಸಿದ್ದಾರೆ. ವಿಜಯನಗರ ಹೊಸಪೇಟೆಯ ಪ್ರವಾಸಿ ಮಂದಿರದಲ್ಲಿ ನಡೆದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲಾಧ್ಯಕ್ಷರಾಗಿ ನೇಮಕವಾಗಿರುವ ಭಾಸ್ಕರ್ ನಾಯಕ್ ಅವರಿಗೆ ನೇಮಕಾತಿ ಪತ್ರ ನೀಡಿ ಕನ್ನಡ ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ನಿರಂತರವಾಗಿ ಹೋರಾಟಗಳನ್ನು ಮಾಡುತ್ತಾ ವಿಜಯನಗರ ಜಿಲ್ಲಾ ಎಲ್ಲ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಕರವೇ ಯುವಶಕ್ತಿ ಸಂಘಟನೆಯನ್ನು ಬಲಿಷ್ಠಗೊಳಿಸುವಂತೆ ಸೂಚನೆ ನೀಡಿದರು. ಬಳ್ಳಾರಿ ಜಿಲ್ಲಾ ಕರವೇ ಯುವಶಕ್ತಿ ಸಂಘಟನೆಯ ಅಧ್ಯಕ್ಷರಾದ ಕೆ ವೆಂಕಯ್ಯ, ಚಿತ್ರದುರ್ಗ ಕರವೇ ಯುವಶಕ್ತಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಷಣ್ಮುಖಪ್ಪ ಬಳ್ಳಾರಿ, ಜಿಲ್ಲಾ ಕರವೇ ಯುವಶಕ್ತಿ ಸಂಘಟನೆಯ ಆಟೋ ಚಾಲಕರ ವಿಭಾಗದ ಉಪಾಧ್ಯಕ್ಷರಾದ ಬಸವರಾಜ್ ಬಳ್ಳಾರಿ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವ ಪುಷ್ಪಾ ಹಾಗೂ ವಿಜಯನಗರ ಜಿಲ್ಲೆಯ ಕರವೇ ಯುವಶಕ್ತಿ ಸಂಘಟನೆಯ ಪ್ರಮುಖರು ಮತ್ತು ಎಲ್ಲ ಕಾರ್ಯಕರ್ತರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ಯುವಶಕ್ತಿ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಉತ್ತರ ಕರ್ನಾಟಕ ಅಧ್ಯಕ್ಷರು. ಇವತ್ತಿನ ದಿವಸ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಭಾಸ್ಕರಣ್ಣವ್ರಿಗೆ ವಿಜಯನಗರ ಜಿಲ್ಲಾ ಅಧ್ಯಕ್ಷನಾಗಿ ನೇಮಕಾತಿ ಮಾಡಿದ್ದಕ್ಕೆ ಎಲ್ಲರೂ ಮೀಟಿಂಗ್ ಕಲ್ತಿದ್ದೀವಿ. ಇವತ್ತಿನಿಂದ ಕನ್ನಡಾಂಬೆ ಸೇವೆ ಮಾಡೋಕ್ಕೆ ಭಾಸ್ಕರಣ್ಣವ್ರು ಮುಂದುವರೆದಿದ್ದಾರೆ. ಜೈ ಭುವನೇಶ್ವರ ತಾಯಿಗೆ. ನಾವು ಛಲವಾದಿ ಯುವಕ ಸಂಘದ ಅಧ್ಯಕ್ಷರಾಗಿ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥ ಭಾಸ್ಕರ್ ನಾಯ್ಕ ಅವರಿಗೆ ನಮಗೆ ಆರಿಸಿ ಕೊಟ್ಟಿದ್ದಕ್ಕೆ ನಮ್ಮ ಸಂಘದ ವತಿಯಿಂದ ಅವರಿಗೆಲ್ಲ ಫುಲ್ ಬೆಂಬಲ ಇರ್ತೈತೆ. ಮುಂದಿನ ದಿನಗಳಲ್ಲಿ ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಈ ಭಾಸ್ಕರ್ ನಾಯ್ಕ ಅಂತ ನಾವು ಜಿಲ್ಲಾಧ್ಯಕ್ಷರು ಸರ್ವಶಕ್ತಿ ಸೇರ್ಪಡೆ ಆಗಿವಿ. ನಾವು ಕನ್ನಡಾಂಬೆ ಸೇವೆ ಮಾಡುತ್ತಿದ್ದೇವೆ. ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತೇಳಿ ನಾನು ಎರಡು ಮಾತನ್ನು ಮಾತಾಡಿ ಸಮಾಜ ಸೇವೆ. ಕರ್ನಾಟಕ ರಕ್ಷಣಾ ಯುವಶಕ್ತಿ ರಾಜ್ಯಾಧ್ಯಕ್ಷರು ವಿಜಯಕುಮಾರ್ ಅಂತೇಳಿ ಇವತ್ತು ವಿಜಯನಗರ ಜಿಲ್ಲೆಗೆ ನಮ್ಮ ಭಾಸ್ಕರ್ ನಾಯ್ಕ ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಮಾಡಿದ್ದೀವಿ. ನೆಲ ಜಲ ಭಾಷೆ ಅಂತ ಹೋರಾಟ ಮಾಡಬೇಕು. ಎಲ್ಲ ಇವತ್ತು ಸಮಾಜ ಸೇವೆ ಮಾಡೋದು ಗುರುತಿಸಿ ಇವತ್ತು ನಮ್ಮ ಕರವೇ ಶಕ್ತಿಗೆ ನಾವು ನೂತನವಾಗಿ ಇವತ್ತು ಪದಗ್ರಹಣ ಮಾಡಿದ್ದೀವಿ. ಅಚ್ಚುಕಟ್ಟಾಗಿ ಇವತ್ತು ನೆಲ ಜಲ ಭಾಷೆ ಅಂತ ಬಂದರೆ ಹೋರಾಟ ಮಾಡ್ತಾರಂತ ಅವ್ರನ್ನ ಜನಪರ ಸೇವೆ ನೋಡಿ ಇವತ್ತು ಸಂಘಟನೆಗೆ ನಾವು ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿ ಮಾಡಿದ್ದೀವಿ. ಅದೇ ರೀತಿಯೇ ಮೂಲಭೂತ ಸೌಕರ್ಯ ಇರಲಿ, ಏನೇ ಇರಲಿ, ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಕನ್ನಡಾಂಬೆ ಸೇವೆ ಮಾಡ್ತಾರಂತ ಇವ್ರನ್ನ ಗುರುತಿಸಿ ಇವತ್ತು ಪದಗ್ರಹಣ ಅಚ್ಚುಕಟ್ಟಿಗೆ ಮಾಡ್ಕೊಂಡು ಹೋಗಲಿ. ಅವ್ರ ಜೊತೆಯಲ್ಲಿ ಕಾರ್ಯಕರ್ತರಾಗಲಿ, ಜಿಲ್ಲಾ ಪದಾಧಿಕಾರಿಗಳಾಗಲಿ, ಎಲ್ಲರ ಜೊತೆಯಲ್ಲಿ ಕನ್ನಡಾಂಬೆ ಸೇವೆ ಮಾಡ್ತಾರಂತೇಳಿ ಗುರುತಿಸಿ ನಾವು ಇವತ್ತು ಈ ವಿಜಯನಗರ ಜಿಲ್ಲೆಗೆ ಬಂದು ಅವರಿಗೆ ಪದಗ್ರಹಣ ಕೊಟ್ಟಿದ್ದೀವಿ. ನೀಟಾಗಿ ಮಾಡ್ಕೊಂಡು ಹೋಗ್ತಾರಂತ ನಮಗೆ ಅವ್ರ ಮೇಲೆ ಭರವಸೆ ಇದೆ. ಇದು ಹಾಗೆ ಶಾಶ್ವತವಾಗಿ ದೊಡ್ಡ ಮಟ್ಟದಲ್ಲಿ ಭಾಸ್ಕರ್ ನಾಯ್ಕ ಬೆಳಿಬೇಕು. ನಮ್ಮ ಸಂಘಟನೆಯಿಂದ ಅವರಿಗೆ ಇವತ್ತು ನಾವು ಬೆನ್ನೆಲುಬಾಗಿ ಕರ್ನಾಟಕ ರಕ್ಷಣಾ ಯುವಶಕ್ತಿ ವಿಜಯನಗರ ಜಿಲ್ಲೆಗೆ ನಮ್ಮ ಭಾಸ್ಕರ್ ನಾಯ್ಕರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಸುಮ್ಮನೆ ಇವತ್ತು ವಿಜಯನಗರ ಜಿಲ್ಲೆ ಸರ್ಕಲ್ಗೆ ಬ್ಯಾನರ್ ಹಾಕಿದ ತಕ್ಷಣ ಅಭಿಮಾನಿಗಳು ಕರೀದೇ ಬಂದಂಥ ಒಂದು ಜಿಲ್ಲಾಧ್ಯಕ್ಷ ಅಂದರೆ ನಮ್ಮ ಭಾಸ್ಕರ್ ನಾಯ್ಕ. ಅದೇ ರೀತಿಯೇ ನಮ್ಮ ಜೊತೆಯಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ, ನಿಮಗೆಲ್ಲರಿಗೆ ಕರವೇ ಶಕ್ತಿಯಿಂದ ಎಲ್ಲರಿಗೂ ನಮಸ್ಕಾರ. ಈಗ ಇವತ್ತಿನ ದಿನವೇ ಪದಗ್ರಹಣ ಉತ್ತರ ಕರ್ನಾಟಕ ಮಾಧ್ಯಮ ಅಧ್ಯಕ್ಷರು ಅಂತೇಳಿ ನಮ್ಮ ದಸರಥ್ ಅವ್ರನ್ನ ಇವತ್ತು ನೂತನವಾಗಿ ಆಯ್ಕೆ ಮಾಡಿದ್ದೀವಿ. ಅವರಿಗೆ ಪದಗ್ರಹಣ ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಮುಖಾಂತರ ಅವರಿಗೆ ಆದೇಶ ಪತ್ರ ಕೊಟ್ಟಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಇವತ್ತು ಭಾಸ್ಕರ್ ಇರ್ಬೋದು, ನಮ್ಮ ದಸರಥ್ ಅವರು ಇರ್ಬೋದು, ನೆಲ ಜಲ ಭಾಷೆ ಅಂತ ಬಂದರೆ ಎಲ್ಲ ಸಂಘ ಸಂಸ್ಥೆ ನಮ್ಮ ಕಾರ್ಯಕರ್ತರ ಜೊತೆಗೆ ಹೊಂದ್ಕೊಂಡು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಬೆಳೆಸ್ತಾರೆ, ಸಮಾಜ ಸೇವೆ ಮಾಡಲಿ ಅಂತ ತಾಯಿ ಭುವನೇಶ್ವರಿಗೆ ನಾವು ಪಾದಕ್ಕೆ ನಮಸ್ಕರಿಸ್ತಾ ಈ ಒಂದು ಸ್ಥಾನಮಾನ ಅವ್ರಿಗೆ ಕೊಟ್ಟಿದ್ದೀವಿ. ಇದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರಂತ ವಿಶ್ವಾಸ ಇದೆ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಬಳ್ಳಾರಿ ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಅಧ್ಯಕ್ಷರು ನಮ್ಮ ವೆಂಕಯ್ಯ ನಾಯ್ಕ ಅವರು ಕೂಡ ಈಗ ಸತತವಾಗಿ ಈಗ ಸುಮಾರು ಒಂದು 10 ವರ್ಷದಿಂದ ತಾಯಿ ಕನ್ನಡಾಂಬೆ ಸೇವೆ, ಸಮಾಜ ಸೇವೆ, ಕನ್ನಡಾಂಬೆ ಸೇವೆ ಮಾಡ್ಕೊಂಡು ಎಲ್ಲ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರ ಜೊತೆಗೆ ಬೆರೆತು ಸಂಘಟನೆ ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದಾರೆ. ಅವರು ಕೂಡ ತಾಯಿ ಭುವನೇಶ್ವರ ಆಶೀರ್ವಾದ ಇರಲಿ. ಅದೇ ರೀತಿಯಲ್ಲಿ ನಮ್ಮ ಮುಖಂಡ ಅಂತೇಳಿ ನಮ್ಮ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರು ಅವರು ಕೂಡ ಈ ಪದಗ್ರಹಣಕ್ಕೆ ಬಂದಿದ್ದಕ್ಕೆ ಅವರು ಕೂಡ ನಮ್ಮ ಸಂಘಟನೆ ಯುವಶಕ್ತಿಯಿಂದ ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆಪಡ್ತೀವಿ. ಇಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಸಂಘಟನೆಯಿಂದ ಎಲ್ಲರಿಗೆ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಯುವಶಕ್ತಿಗೆ, ಕನ್ನಡಾಂಬೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ತಾಯಿ ಭುವನೇಶ್ವರಿಗೆ, ಭಾಸ್ಕರ್ ಮಾಮಗೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ಲರೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವಶಕ್ತಿ ರಾಜ್ಯಾಧ್ಯಕ್ಷರಾಗಿರುವಂಥ ನಮ್ಮ ಅಣ್ಣನವರು ಆಗಿರುವಂಥ ವಿಜಯಕುಮಾರ್ ಅಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂತಂದರೆ ನಮ್ಮ ವಿಜಯನಗರ ಜಿಲ್ಲೆ ಇದು ಹೊಸ ಜಿಲ್ಲೆಗೆ
ನಮ್ಮ ಭಾಸ್ಕರ್ ನಾಯಕ್ ಅಣ್ಣವ್ರಿಗೆ ವಿಜಯನಗರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ಯಾರ. ಅದಾದ ನಂತರ ಈ ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಆಮೇಲೆ ಎಲ್ಲ ಗ್ರಾಮಗಳಲ್ಲಿ ಕನ್ನಡ ನಾಡು ನುಡಿ ಸೇವೆಗಾಗಿ ಅವರ ಒಂದು ಸೇವೆ ಮುಂದುವರಿಯಲಿ. ಹಾಗೆ ಇವತ್ತು ನಾನು ಭಾಳ ಸಂತೋಷ ಆಯಿತು, ಯಾಕಂತಂದರೆ ನಾನು ಭಾಳ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೀವಿ. ಆದರೆ ಭಾಸ್ಕರ್ ನಾಯಕ ಅಣ್ಣನವ್ರಿಗೆ ಇರುವಂಥ ಬೆಂಬಲ ನೋಡಿದ್ರೆ ಯಾಕಂದರೆ ಇದೇ ಇಷ್ಟೊಂದು ದೊಡ್ಡ ಸಮೂಹದಲ್ಲಿ ಇದರಲ್ಲಿ ಆಟೋ ಚಾಲಕರ ಘಟಕ ಆಗಿರ್ಬೋದು, ಕೂಲಿ ಕಾರ್ಮಿಕರ ಘಟಕ ಆಗಿರ್ಬೋದು, ಎಲ್ಲ ಒಂದು ಹಂತದಲ್ಲಿ ಸಂಘಟನೆ ಮಾಡುವಂಥ ಒಂದು ಶಕ್ತಿ ಕನ್ನಡ ತಾಯಿ ಭುವನೇಶ್ವರಿ ದೇವಿ ಅವರಿಗೆ ನೀಡಲಿ. ಮತ್ತೊಮ್ಮೆ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸಹೋದರರಿಗೆ, ಅಣ್ಣ ತಮ್ಮಂದರಿಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿರುವಂಥ ಭಾಸ್ಕರ್ ನಾಯಕ್ ಅಣ್ಣನವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಎಲ್ಲ ಇಲ್ಲಿ ನಡೆದಿರುವಂಥ ಎಲ್ಲ ನೂತನ ಪದಾಧಿಕಾರಿಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹೀಗೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಮಾರ್ಗದರ್ಶನದ ಮೇಲಿದೆ ನಿರಂತರವಾಗಿ ಅವರ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲಿ. ನಾಡು ನುಡಿ ವಿಷಯವಾಗಿ ಬಂದಾಗ ಅವರು ಒಳ್ಳೆಯ ಹೋರಾಟಗಳನ್ನು ಮಾಡಲಿ. ನಾವೆಲ್ಲರೂ ಕೂಡ ಅವ್ರ ಜೊತೆಗಿರ್ತೀವಿ, ಬೆಂಬಲವಾಗಿರ್ತೀವಿ. ಹಾಗೆ ಸಂಘಟನೆ ವಿಜಯನಗರ ಜಿಲ್ಲೆ ಕರವೇ ಯುವಶಕ್ತಿ ಸಂಘಟನೆ ಅಂದರೆ ಇಡೀ ಒಂದು ರಾಜ್ಯಕ್ಕೆ ಒಂದು ಹೆಸರು ತರುವಂಥ ಒಂದು ಸಂಘಟನೆಯಾಗಿ ಬೆಳೆಯಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸುತ್ತೇನೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆ.